ಸಿಎಂ ಅವ್ರಿಗೆ? ನೋಡಿ, ಏನು ನಾವು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಜನರಿಗೆ ಒಂದು ಪ್ರಾಮಿಸನ್ನು ಮಾಡಿದ್ವಿ. ಏನು ಭ್ರಷ್ಟಾಚಾರ 40% ಭ್ರಷ್ಟಾಚಾರ ನಡೆದಿದೆ, ಅದು ಕರೋನಾ ಟೈಮ್ದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ PSI ಹಗರಣ ಇರ್ಬೋದು ಅಥವಾ ಲೆಕ್ಚರರ್ಗಳ ಹಗರಣ ಇರ್ಬೋದು. ಈ ಎಲ್ಲ ಹಗರಣಗಳ ಸೂಕ್ತವಾದಂಥ ತನಿಖೆಯನ್ನು ಮಾಡ್ತೀವಿ ಅಂತ ನಾವೇನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ. ನಿನ್ನೆ ಬಂದು ಆಯೋಗದ ಮುಖ್ಯಸ್ಥರಾದಂಥ ಬಂದು ವರದಿಯನ್ನು ಒಪ್ಪಿಸಿದ್ದಾರೆ. ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಏನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ, ಅದ್ರ ಮೇಲೆ ಕ್ರಮ ಆಗುತ್ತೆ. ನೋಡಿ, ರಣ್ಯರಾವ್ ಕೇಸ್ನಲ್ಲಿ ತಾವು ಏನೇನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೋ ಅಷ್ಟೇ ನಮಗೆ ಗೊತ್ತು. ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ. ನನ್ನ ಹತ್ರ ನನ್ನ ಇಲಾಖೆಯಲ್ಲೇನು ಇಂಟೆಲಿಜೆನ್ಸ್ ಇಲ್ಲ. ಹೋಮ್ ಮಿನಿಸ್ಟ್ರಿಗೆ CM ಸಾಹೇಬರಿಗೆ ಇದ್ರ ಬಗ್ಗೆ ಗೊತ್ತು. ಬಟ್ ಒಂದೇ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರದ ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ ಅದು ತನಿಖೆಯಿಂದ ಹೊರಗೆ ಬರುತ್ತೆ. ಹೊರಗೆ ಬಂದ ಮೇಲೆ ಏನೇನು ಕ್ರಮ ಆಗುತ್ತೋ ಅದು ಕ್ರಮ ಆಗುತ್ತೆ. ಮೇಡಮ್, ನೀನಷ್ಟೇ CM ಅವರು ನಾನೇ 5 ವರ್ಷ CM ಆಗಿರ್ತೀನಿ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷಗಳಿಗೆ ಬದಲಾವಣೆ ಹೇಳ್ತಿದ್ರು, ಅವರು ಒಂಥರ ತಿರುಗೇಟು ಕೊಟ್ಟಂಗಾಗುತ್ತೆ. ನೋಡಿ, ಖಂಡಿತವಾಗ್ಲೂ ಸಿದ್ದರಾಮಯ್ಯ ಸಾಹೇಬರು ಬಹಳಷ್ಟು ಸೀನಿಯರ್, ನಮ್ಮ ಪಕ್ಷದ ಸೀನಿಯರ್ ನಾಯಕರು, ಮಾಸ್ ಲೀಡರ್ ಅಂತಲೇ ನಾವು ಅವ್ರಿಗೆ ಹೇಳ್ತೀವಿ. ಇವತ್ತು ಸರ್ಕಾರವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರು ಏನು ಮಾತನಾಡ್ತಾರೋ ಅದು ನಮಗೆ ಆಶೀರ್ವಾದ ಅಂತ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಮೇಡಮ್, ನೀನು ಇನ್ನೊಂದು ಬಾಗಲಕೋಟೆಯಲ್ಲಿ ಅದು ಹುಡುಗರದ್ದೇನೋ ಸಮಸ್ಯೆ ಆಗಿದೆ, ಅದು ವಿಚಾರಕ್ಕೆ ಬಂದಿದ್ದೆ, ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ನನಗೆ ಚಾಮರಾಜನಗರ ಜಿಲ್ಲೆನಲ್ಲಿ ಬಂದಿರೋದ್ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ರಿ. ನಾನು ಇಮಿಡಿಯೇಟ್ ಆಗಿ ಆ ಶಿಕ್ಷಕನ ಮೇಲೆ 2 ಇಲಾಖೆಯಿಂದ FIR ಮಾಡಿ ಅವನ್ನ ಅರೆಸ್ಟ್ ಮಾಡಿಸುವಂತೆ ಕೆಲಸ ಮಾಡಿದ್ದೀನಿ. ಬಾಗಲಕೋಟೆಯ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ಈಗ ತಿಳ್ಕೊಂಡು ನಾನು ಮೀಸಲಾತಿ ವಿಚಾರವಾಗಿ ಕೂಡ ಮುಸ್ಲಿಮರ ಮೀಸಲಾತಿನ ಏರಿಕೆ ಮಾಡಬೇಕು ಅನ್ನುವಂಥ ಚರ್ಚೆಗಳಿಗೆ ಉಂಟಾಗ್ತಾ ಇದೆ. ನೋಡಿ, ಈಗ ನಾವು ಪಂಚಮಸಾಲಿ ಮೀಸಲಾತಿ ಕೇಳ್ತೀವಿ, ಬೇರೆಯವರು ಬೇರೆ ಮೀಸಲಾತಿ ಕೇಳ್ತಾರೆ. ಜನಾಂಗ ಬೆಳೆದಿರೋ ಜನಾಂಗದ ಯಾವ್ಯಾವ ರೀತಿ ಮೀಸಲಾತಿ ಬೇಕೋ ಅವರು ಕೇಳುವಂಥ ಅಧಿಕಾರ, ಹಕ್ಕು ಅವ್ರಿಗೆಲ್ಲರಿಗೂ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.